ಸರ್, ನಿಮ್ಮ ಅನುಭವದಲ್ಲಿ ಇವತ್ತಿನ ರಾಜಕೀಯ ಶಾಸಕರಾಗದ್ ಕಷ್ಟನಾ ಅಥವಾ ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ಅಲ್ಲ, ಎರಡೂ ಶ್ರಮ ವಹಿಸಲೇಬೇಕು ನಾವು. ಓಕೆ. ಜನರ ವಿಶ್ವಾಸ ಗಳಿಸೋದು ಸುಲಭ ಅಲ್ಲ. ಹಿಂದೆ ಊರ್ಲಿ ಚಾನ್ಭೋಗರು, ಪಟೇಲರು, ಗೌಡ್ರು, ಕೋಮಿನ ಯಜಮಾನಗಳನ್ನ ಸೇರಿಸಿ ಒಂದ್ ಕಡೆ ತೀರ್ಮಾನ ಮಾಡಿದ್ರೆ ಇಡೀ ಊರೇ ಮತನ ಮಾಡ್ತೀವಿ. ಹೌದು. ಆದ್ರೆ ಇವತ್ತು ಪ್ರತಿಯೊಬ್ಬರು ಮನೆ ಮನೆ ಬಾಗಿಲಿಗೆ ಹೋಗ್ಬೇಕು. ನಾವು ಕೇಳೋದು ಮತ ಭಿಕ್ಷೆ. ನಾನು ಯಾವಾಗಲೂ ಕೂಡ ಇದು ಬಳಸ್ತೀನಿ. ನಾನು ಒಬ್ಬ ಅಭ್ಯರ್ಥಿಯಾಗಿ ಕೇಳೋದು ಮತ ಭಿಕ್ಷೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಂಗೆ ಅಷ್ಟೇ ಮುಖ್ಯ. ಯಾಕಂದ್ರೆ ನಾನು ಒಂದು ಓಟು ಸೋತಿರ್ತಕ್ಕಂಥವು. 2004ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಒಂದು ಓಟಿನಲ್ಲಿ ನಾನು ಸೋತಂಥವನು. ಸೊ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತಕ್ಕಂಥ ಅಂಬೇಡ್ಕರ್ ವಾಣಿ ಇದೆ. ಸೊ ಹಾಗಾಗಿ ಆ ಒಂದೊಂದು ಓಟು ಬಹಳ ಮಹತ್ವ ಅಂತಕ್ಕಂಥದ್ದು. ನಾನೇ ಇವತ್ತು 19 ವರ್ಷ ಉದಾಹರಣೆ ಆಗಿ ಎಲ್ಲ ಚುನಾವಣೆಯಲ್ಲೂ ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥದ್ದನ್ನ ಬಳಸ್ತಾ ಇದ್ದಾರೆ. ಉದಾಹರಣೆಯಾಗಿ ನನ್ನಲ್ಲಿ ಅದು 23ರ ಈ ಚುನಾವಣೆಯಲ್ಲಿ ಕೊನೆ ಆಯಿತು ಅಂತ ನಾನು ಭಾವಿಸ್ಕೊಂಡಿದ್ದೆ. ನಾನು ಇವತ್ತು ಕೂಡ ಊಟಕ್ಕೆ ಕೂತಿದ್ದೆ ಬ್ಯಾಂಕ್ವೆಟ್ ಹಾಲಲ್ಲಿ. ಇವರು ಒಂದು ಹೋಟೆಲ್ ಸೋತವರು ಅಂತ ಇವತ್ತು ಕೂಡ ಕೆಲವು ಶಾಸಕರು, ಹೊಸ ಶಾಸಕರು ಪರಿಚಯ ಮಾಡ್ತಾ ಇದ್ದಾರೆ. ಸ್ಟಿಲ್ ಐ ಆಮ್ ಇನ್ ಎಕ್ಸಿಸ್ಟೆನ್ಸ್. ಇನ್ನು ಗೆಲುವು ಅಂತಕ್ಕಂಥ ಬರಲಿಲ್ಲ ಅವರಲ್ಲಿ. ಒಂದು ಹೋಟೆಲ್ ಸೋತವರು ಈಗ 1,08,000 ಮತ ತಗೊಂಡೆ. 59,519 ಮತಗಳ ಅಂತರದಲ್ಲಿ ಗೆಲುವು ಅಂತಂದೆ. ಆದರೂ ಕೂಡ ಅದು ಬರ್ತಾ ಇಲ್ಲ ಎಕ್ಸಿಸ್ಟೆನ್ಸ್ಗೆ. ಸೋತ ಒಂದು ಹಳೆಯ ಒಂದು ಉದಾಹರಣೆನೇ ಇವತ್ತು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಓಟಿನ ಮಹತ್ವ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಹಳ್ಳಿಯವನಿಗೂ ಒಂದೇ ಮತದಾನದ ಹಕ್ಕು, ದೇಶದ ರಾಷ್ಟ್ರಪತಿಗೂ ಮತದಾನದ ಹಕ್ಕು ಒಂದೇ ಅಂತಕ್ಕಂಥದ್ದನ್ನು ಅವ್ರು ಏನು ಸಂವಿಧಾನ ಅವಕಾಶ ಮಾಡಿದ್ರು ಅದಕ್ಕೆ ಇವತ್ತಿನ ದಿವಸ ಇವತ್ತು ಪ್ರಸ್ತುತ ಅದು ನಿಜ ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.